ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶ್ರೀಕೃಷ್ಣ ಪರಮಾತ್ಮನ ಮಹಾಭಾರತದ ಭಗವದ್ಗೀತೆಯನ್ನು ಕೈಯಲ್ಲಿ ಹಿಡಿದು ಹಿಂದೂ ಧರ್ಮದ ರಕ್ಷಣೆ ಮಾಡಲು ಸಾಧ್ಯ. ಜಾತಿ ಮತ ಭೇದವೆಂಬ ವಿಷ ಬೀಜ ಬಿತ್ತಿ ಹಿಂದೂ ಧರ್ಮವನ್ನು ಹೊಡೆದಾಳುವ ನೀತಿಯ ವಿರುದ್ಧ ಧ್ವನಿ ಎತ್ತಿ ಹಿಂದೂ ಧರ್ಮವನ್ನು ಉಳಿಸುವ ಹಾಗೂ ಒಗ್ಗೂಡಿಸುವ ಜಾಗೃತಿಗಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಸಂಘಟನೆ ತಲೆ ಎತ್ತಿದೆ. ಹಿಂದೂ ಧರ್ಮದಲ್ಲಿ ಇರುವ ಜಾತಿ ಸಂಕೋಲೆಯನ್ನ ಕಿತ್ತು ಎಸೆದು ಹಿಂದೂ ಬಾಂಧವರು ಸಂಘಟಿತರಾಗಬೇಕು ಎಂದು ವಾಗ್ಮಿ ಹಾರಿಕಾ ಮಂಜುನಾಥ್ ಹೇಳಿದ್ರು. ಏಕೈಕ ಸೂತ್ರ, ನೀವು ನಮ್ಮ ಭಾರತದಲ್ಲಿ ಇರುವಂತ ಸತ್ವವೇ ಅದು. ವಿವೇಕಾನಂದ ಲೆಕ್ಚರ್ಸ್ ಫ್ರಮ್ ಕೊಲಂಬೋ ಟು ಅಲ್ಮೋರಾ ಎಂಬ ಪುಸ್ತಕದಲ್ಲಿ ಹೇಳಿದಂತ ಮಾತು. ನೀವು ಅಮೆರಿಕಕ್ಕೆ ಹೋಗಿ, ಅಮೆರಿಕದ ತನ್ನದೇ ಆದ ಒಂದು ಸತ್ವ ಇದೆ, ಅದು ರಾಜಕೀಯ. ನೀವು ಇಂಗ್ಲೆಂಡ್ಗೆ ಹೋಗಿ, ಇಂಗ್ಲೆಂಡ್ಗೆ ತನ್ನದೇ ಆದ ಒಂದು ಸತ್ವ ಇದೆ, ಅದು ವ್ಯಾಪಾರ. ನೀವು ಜಪಾನ್ಗೆ ಹೋಗಿ, ಜಪಾನ್ಗೆ ತನ್ನದೇ ಆದ ಒಂದು ಸತ್ವ ಇದೆ, ಅದು ಡಿಸಿಪ್ಲಿನ್. ನೀವು ಚೀನಾಗೆ ಹೋಗಿ, ಅದಕ್ಕೆ ತನ್ನದೇ ಆದ ಒಂದು ಸತ್ವ ಇದೆ, ಅದು ಆಧುನಿಕತೆ. ಅದೇ ಭಾರತಕ್ಕೆ ಬನ್ನಿ, ಭಾರತಕ್ಕೆ ತನ್ನದೇ ಆದ ಒಂದು ಸತ್ವ ಇದೆ, ಅದು ಆಧ್ಯಾತ್ಮ. ಭಾರತದಲ್ಲಿ ಆಧ್ಯಾತ್ಮವನ್ನ ಬಿಟ್ಟರೆ ಬೇರೆ ಯಾವ ಸೂತ್ರದಿಂದಲೂ ಕೂಡ ಜನರನ್ನ ಒಂದು ಜಾಗದಲ್ಲಿ ಸೇರಿಸಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಇಷ್ಟೇ ಜನರನ್ನ ಯಾವುದೋ ಒಂದು ಕಾರ್ಯಕ್ರಮಕ್ಕೆ, ಬೇರೆಯವರ ಮನೆ ಕಾರ್ಯಕ್ರಮ ಇದೆ, ಬರಲ್ಲ ಜನ. ಅವರನ್ನ ಕರೀಲಿಕ್ಕೆ 10 ಸಲ ಫೋನ್ ಮಾಡಬೇಕು, ಅವರ ಮನೆಗೆ ಹೋಗಬೇಕು, 5 ಸಲ ಆಮಂತ್ರಣ ಪತ್ರಿಕೆ ಕೊಡಬೇಕು, ಇಬ್ರು ಬರಬೇಕು, ಮಾತಾಡಿಸ್ಬೇಕು, ಇಷ್ಟೆಲ್ಲ ಕೆಲಸಗಳು ಆಗಬೇಕು. ನೀವು ಜನರನ್ನ, ನಮಗೆ ಸಂಬಂಧನೇ ಇಲ್ಲದಿರುವಂತ, ಗುರುತು ಪರಿಚಯ ಇಲ್ಲದಿರುವಂತ ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ ಕೆಲಸ ಮಾಡ್ಲಿಕ್ಕೆ ಜನ ಬರಲ್ಲ. ಇಷ್ಟು ಜನರನ್ನ ತನ್ನ ಕೆಲಸ ಅಲ್ಲದಿದ್ರು, ಯಾರು ಆಮಂತ್ರಣ ಪತ್ರಿಕೆ ಕೊಟ್ಟರೋ ಕೊಟ್ಟಿಲ್ಲವೋ ಗೊತ್ತಿಲ್ಲ, ಊರಿನಲ್ಲಿ ರಾಮರ ಕಾರ್ಯ ನಡೀತಾ ಇದೆ, ಹೋಗಿ ನಾವು ಭಾಗವಹಿಸಬೇಕು ಅಂತ ಬಂದು ಸೇರೋದು ಇಂಥ ಧಾರ್ಮಿಕ ಸಭೆಗಳಿಗೆ ಮಾತ್ರ, ಇಂಥ ದೇವರ ಕೆಲಸಗಳಿಗೆ ಮಾತ್ರ. ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ ಗ್ರಾಮದ ಶ್ರೀ ಕೋದಂಡ ರಾಮಚಂದ್ರ ಸ್ವಾಮಿಯ 16ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಹಿಂದೂಗಳು ಈಗ ಜಾಗೃತರಾಗಿದ್ದಾರೆ. ಒಗ್ಗಟ್ಟು ಸಂಘಟನೆ ಇಲ್ಲದಿದ್ದರೆ ಏನನ್ನೂ ಸಾಧಿಸಲಾಗದು. ಹಿಂದೂಗಳ ಒಗ್ಗಟ್ಟಿನ ಹೋರಾಟ ಎಂತಹ ಪರಿಣಾಮ ಬೀರಿದೆ ಎಂದರೆ, ಹಿಂದೂ ಧರ್ಮ ವಿರೋಧಿಸುತ್ತಿರುವವರು, ರಾಮ ಕಾಲ್ಪನಿಕ ಎಂದವರು, ರಾಮ ಮಂದಿರ ನಿರ್ಮಾಣಕ್ಕೆ ತಡೆಯೊಡ್ಡುತ್ತಿರುವವರು ಇಂದು ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕಿ ಹಣೆಗೆ ಭಸ್ಮ ಬಳಿದು ರಾಮನ ಜಪ ಮಾಡುತ್ತಿದ್ದಾರೆ. ರಾಮ ಕೇವಲ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳಕ್ಕೆ ಮಾತ್ರವಲ್ಲ, ಇಂದು ಎಲ್ಲರಿಗೂ ರಾಮ ಎಂದು ಸಾರುವ ಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಅವರನ್ನು ಕರ್ಕೊಂಡು ಬಂದು ರಾಮರ ಮುಂದೆ ನಿಲ್ಲಿಸಿದ್ರೆ ರಾಮರು ನಸುನಕ್ಕೂ ಉತ್ತರ ಕೊಟ್ರಂತೆ, ನನಗೆ ಗುಣಾಚರಣೆ ಮಾಡ್ಲಿಕ್ಕೆ ಬಂದಿದ್ದೀರಾ? ಯಾರು ಅನ್ಕೊಂಡಿದ್ದೀರಪ್ಪ ನಾನು? ಪ್ರಥಮ ಬಾರಿಗೆ ರಾಮರು ತನ್ನದೇ ಶೌರ್ಯವನ್ನು ವಿವರಿಸಿಕೊಂಡಂತ ವರ್ಣನೆಗಳಲ್ಲಿ ಒಂದು ವಿವರಣೆ ಇದು. ಕೆಲವು ಅತ್ಯಂತ ಅಪರೂಪ ವಿವರಣೆ ಇದು ಬರೋದು ರಾಮಾಯಣದಲ್ಲಿ. ರಾಮನಿತ್ತು ಹೇಳ್ತಾರೆ, ಯಾರು ಅನ್ಕೊಂಡಿದ್ದೀರಾ ನನ್ನನ್ನ? ನನಗೆ ಗೂಢಾಚರಣೆ ಮಾಡಿ ರಾವಣನಿಗೆ ಸಂದೇಶ ಕಳಿಸ್ತೀರಾ? ನೀವು ಗೂಢಾಚರಣೆ ಮಾಡೋದೋಡು, ನಾನೇ ಘಂಟಾಘೋಷವಾಗಿ ಹೇಳ್ತಿದ್ದೀನಿ, ಈ ವರದಿ ತಗೊಂಡೋಗಿ ರಾಮನಿಗೆ ಮುಟ್ಟಿಸಿ. ಏನು ರಾಮ ಹೇಳ್ತಾರೆ, ಮಂಡಿತ ವಿಸ್ಫುಲಿಂಗ ವಿಶ್ವಜ್ವಲಿತಾರಲು ಕೀಲಬ್ಜ ಗರ್ಭಾಂಡ ಹೂವಿಂದ ರಾಮ ಸುಧಾರಿ ಪುಡೇಚುಡು ವಜ್ರ ಸಾಧನ ಖಂಡಿತ ಪಂಥಿ ಕಳಗಂಡ ಪುರಾತಕ ಶೈಲಚಾರುವುದಂಡ ಬಲಪ್ರಚಂಡ ಪ್ರೋದಂಡ ವಿಖಂಡನ ಚಂಡ ಕಾಂಡಲು ಜಗತ್ತನ್ನೇ ನಾಶ ಮಾಡಬಲ್ಲಂತ ಯಮನ ಪರವಾಗಿ ರುದ್ರನ ಅವತಾರವಾಗಿ ರಾಮ ಬಂದು ನಿಂತಿದ್ದೀವಿ. ನಾನು ಒಬ್ಬ ರಣಾಂಗಣದಲ್ಲಿ ರಾವಣನ ಮುಂದೆ ನಿಂತರೆ ನೀವು ಅಕ್ಕಪಕ್ಕದಲ್ಲಿರೋರೆಲ್ಲ ರಾಮನ ಬಾಣ ಬಂದು ತಾಗಿದ್ರೆ ರಾವಣ ನಿನಗೆ ದಿಕ್ಕಾರಪ್ಪ ಅಂತ ಬತ್ತ ಇಡುವಂತ ಪರಿಸ್ಥಿತಿ ಮುಂದೆ ರಾವಣನಿಗೆ ಬರಲಿಕ್ಕಿದೆ. ನಾನು ನುಡಿದಿರುವಂತ ಭವಿಷ್ಯವಾಣಿ, ಇದನ್ನು ವರದಿಯಾಗಿ ರಾವಣನಿಗೆ ತಲುಪಿಸಿ ಅಂತ ರಾಮರು ಖುದ್ದು ಹೇಳಿದ ಕೂಡಲೇ ರಾಕ್ಷಸರಲ್ಲಾದಂತ ಬದಲಾವಣೆ. ಶಮಿಸ್ಬಿಡಪ್ಪ ರಾಮ, ನಮ್ಮನ್ನ ಶಮಿಸ್ಬಿಡು, ನನ್ನನ್ನ ನಿಮ್ಮನ್ನ ಭಕ್ತನಾಗಿ ಸ್ವೀಕರಿಸುವಂತ ತಾವೇ ಶರಣಾಗತರಾದ್ರು. ಈ ವರದಿನ ರಾವಣನಿಗೆ ಕಲ್ಪಿಸಿದ್ರು. ನಾವು ರಾಮರ ದಾಸರಾಗ್ಬಿಟ್ಟಿದ್ದೀವಿ. ರಾಮರ ಆ ವಿಶಾಲ ಹೃದಯ ವೈಶಾಲ್ಯತೆಯನ್ನು ಕಂಡು ರಾಮರ ಪರವಾಗಿ ನಮ್ಮ ಮನಸ್ಸು ಬಂದಿದೆ, ನಿನ್ನ ಜೊತೆಗಿರ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲಪ್ಪ. ರಾವಣ ಕಳಿಸಿಕೊಟ್ಟ, ಬಹಿಷ್ಕರಿಸಿದ, ನಿಮ್ಮಂತ ರಾಕ್ಷಸರು ಬೇಡ. ಅಂತ ರಾಕ್ಷಸರನ್ನು ಕೂಡ ತನ್ನವರನ್ನಾಗಿಸಿಕೊಂಡು ಅಂತವರನ್ನು ಧಾರ್ಮಿಕತೆ ಸಂಘಟನೆಯಲ್ಲಿ ಸಂಘಟಿಸಿದಲ್ಲ ರಾಮ. ಇದು ಸಂಘಟನೆ ಬಲ. ಸಂಘಟಿತವಾಗಬೇಕು ಹಿಂದೂ ಸಮಾಜ ರಾಮರ ಆದರ್ಶದಲ್ಲಿ. ರಾಮಾನುಜರು ಇದೇ ಆದರ್ಶವನ್ನು ಕೊಟ್ಟಿದ್ದು. ಗುರುಗಳು ಮಹಾಮಂತ್ರವನ್ನು ಉಪದೇಶ ಮಾಡದೆ ಹೇಳ್ತಾರೆ, ನಿನಗೆ ಮಹಾಮಂತ್ರವನ್ನು ಹೇಳ್ಕೊಟ್ಟಿದ್ದೀನಿ, ಇದು ದೇವರ ಮಂತ್ರ. ಇದನ್ನ ಯಾರ್ಯಾರು ಹೇಳ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಇದನ್ನ ಅತ್ಯಂತ ರಹಸ್ಯವಾದಂತ ಮಂತ್ರ ನಿನಗೆ ಹೇಳ್ಕೊಟ್ಟಿದ್ದೀನಿ, ಇದನ್ನ ಯಾರಿಗೂ ಹೇಳಬಾರದು. ಗುರುಗಳು ಮಹಾಮಂತ್ರ ಉಪದೇಶ ಮಾಡಿದ್ರು, ರಾಮಾನುಜರು ಕೇಳಿಸ್ಕೊಂಡ್ರು, ಮನೆಗೆ ಬಂದ್ರು, ದಿನವಿಡೀ ಅವರಿಗೆ ಪರದಾಟ. ಅಯ್ಯೋ, ಗುರುಗಳು ನಾಮಮಂತ್ರವನ್ನು ನನಗೆ ಹೇಳ್ಕೊಟ್ಟಿದ್ದಾರೆ, ಆದ್ರೆ ನಾವು ಒಬ್ಬನೇ ಕೇಳಿಸ್ಕೊಂಡು ಏನು ಉಪಯೋಗ? ಇದು ಸ್ವಾರ್ಥತೆ ಆಗ್ಲಿಲ್ವಾ? ಜನರನ್ನ ಉದ್ಧಾರ ಮಾಡಬೇಕಲ್ಲ, ಇಡೀ ಜನರನ್ನ ಸಂಘಟಿಸಬೇಕು. ನಾನೊಬ್ಬನೇ ಕೇಳಿ ಉದ್ಧಾರ ಆದ್ರೆ ಹೇಗೆ ಅಂತ ಒಳಗೆ ಪರದಾಟ. ಕೊನೆಗೆ ರಾತ್ರಿ ಮಲಗಲಿಕ್ಕಾಗದೆ ಮಧ್ಯರಾತ್ರಿ ಹೊತ್ತಿಗೆ ಮನೆಯಿಂದ ಹೊರಗೆ ಬಂದು ಮನೆ ಚಾವಡಿ ಮೇಲೆ ನಿಂತ್ಕೊಂಡು ಎಲ್ಲರೂ ಕೇಳಿಸ್ಕೊಳ್ಳಿ
ರಾಮಾನುಜರು ಒಂದು ಶ್ರೀ ಕೋದಂಡ ರಾಮಚಂದ್ರ ಸ್ವಾಮಿಯ 16ನೇ ವಾರ್ಷಿಕೋತ್ಸವದ ಅಂಗವಾಗಿ ಕೋದಂಡರಾಮ ಸ್ವಾಮಿಗೆ ಹಾಗೂ ಆಂಜನೇಯ ಸ್ವಾಮಿ ವಿಶೇಷ ಹೂವಿನ ಅಲಂಕಾರ ಹಾಗೂ ಹೋಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಪೂಜಾ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ದಂಪತಿಗಳು ಭಾಗಿಯಾಗಿ ದೇವರ ದರ್ಶನ ಪಡೆದು ನಂತರ ಮಾತನಾಡಿ ಅವರು, ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮ ನಮಗೆ ಬಹಳ ಮುಖ್ಯವಾಗಿದ್ದು, ನಾವು ಹಾಗೂ ನಮ್ಮ ಸುತ್ತಮುತ್ತಲಿನ ಜನ ಚೆನ್ನಾಗಿದ್ದಾಗ ಮಾತ್ರ ದೇವರ ಆಶೀರ್ವಾದ ಪಡೆಯಲು ಸಾಧ್ಯ. ಅದರಂತೆ ಚೀಮಂಗಲ ಗ್ರಾಮದ ಶ್ರೀ ಕೋದಂಡ ರಾಮಚಂದ್ರ ಸ್ವಾಮಿಯ 16ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಸುಮಾರು 3,000 ಜನಕ್ಕೆ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿದ್ದು, ಮುಂದಿನ ದಿನಗಳಲ್ಲಿ ತಾಲೂಕಿನ ಅನೇಕ ದೇವಾಲಯಗಳಲ್ಲಿ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು. ನಮಗೆ ಈ ಹಿಂದೂ ಧರ್ಮ ಮತ್ತು ಸನಾತನ ಧರ್ಮ ಅನ್ನೋದು ತುಂಬಾನೇ ಮುಖ್ಯ. ನಾವು ಕಷ್ಟ ಬಂದಾಗ ಬೆಳಗ್ಗೆ ಎದ್ದು ಆ ಭಗವಂತನ ಸನ್ನಿಧಿಗೆ ಹೋಗ್ತೀವಿ. ಭಗವಂತ ನಮಗೆ ಒಳ್ಳೆಯದನ್ನು ಮಾಡು, ಭಗವಂತ ನಮಗೆ ಸರ್ವೋ ಜನೋ ಸುಖಿನೋ ಭವಂತು, ಎಲ್ಲರಿಗೂ ಚೆನ್ನಾಗಿ ಒಳ್ಳೆಯದನ್ನು ಮಾಡು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತೀವಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರ್ಬೇಕು, ನಮ್ಮ ಸುತ್ತಮುತ್ತ ಇರೋ ಎಲ್ಲಾ ಜನಗಳು ಚೆನ್ನಾಗಿರ್ಬೇಕು. ನೋಡಿ, ಇಲ್ಲಿ ಇಷ್ಟೊಂದು ಜನ ಬಂದಿದ್ದಾರೆ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಆ ಭಗವಂತ ಶ್ರೀರಾಮಚಂದ್ರ ಮತ್ತೆ ಹನುಮಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಎಲ್ಲರಿಗೂ ಕೇಳ್ಕೊಂಡು ಇಲ್ಲಿ ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದೀವಿ. ಇದು 16ನೇ ವಾರ್ಷಿಕೋತ್ಸವ ನಡೀತಾ ಇದೆ. ಶ್ರೀರಾಮ ದೇವಸ್ಥಾನ ಮತ್ತು ಜೊತೆಗೆ ಹನುಮಂತ ದೇವಸ್ಥಾನದಲ್ಲಿ ಇವರು ನಮ್ಮ ಮುಖಂಡರಾದವರು ನಮ್ಮೊಂದು ಈ ಥರ ಅನ್ನದಾನ ನಡೆಸಬೇಕು ಅಂತ ಕೇಳ್ಕೊಂಡು ಅದರ ಪ್ರಕಾರ ನಾವಿಲ್ಲಿ ಅನ್ನ ಸಂತರ್ಪಣೆ ಮಾಡಲಿಕ್ಕೆ ಇಷ್ಟಪಟ್ಟು ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀವಿ. ಒಂದು 2,500ದಿಂದ 3,000 ಜನಕ್ಕೆ. ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಚೀಮಂಗಲ ಗ್ರಾಮದಲ್ಲಿ ಶ್ರೀ ಕೋದಂಡ ರಾಮಚಂದ್ರ ಸ್ವಾಮಿಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ವರ್ಷದಿಂದ ವರ್ಷಕ್ಕೆ ಜನರಲ್ಲಿ ಭಕ್ತಿಭಾವ ಹೆಚ್ಚಾಗುತ್ತಿದ್ದು, ಕ್ಷೇತ್ರದ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಇದ್ದು, ರೈತರು ಬೆಳೆದಂತಹ ಬೆಳೆಗೆ ಉತ್ತಮ ಬೆಲೆ ಸಿಕ್ಕಿ ರೈತರ ಮೊಗದಲ್ಲಿ ಸಂತೋಷ ತುಂಬಲಿ ಎಂದು ತಿಳಿಸಿದರು. ಸರ್ವ ಜನ ಸುಖನೇ ಭವಂತು. ನಾಳೆ ದೇಶದಾದ್ಯಂತ ಆಚರಣೆ ಮಾಡ್ತಿರ್ತಕ್ಕಂತಹ ಶ್ರೀರಾಮನವಮಿಯ ಉತ್ಸವದ ಅಂಗವಾಗಿ ಇವತ್ತಿನ ದಿವಸ ಕೋದಂಡರಾಮ ಸ್ವಾಮಿ ಪ್ರಯುಕ್ತ ವಾರ್ಷಿಕೋತ್ಸವದ ಪ್ರಯುಕ್ತ ಚೀಮಂಗಳದಲ್ಲಿ ಆಯೋಜನೆಗೊಂಡಿರ್ತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಚೀಮಂಗಳ ಗ್ರಾಮದ ಹೊರತಾಗಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಪ್ರತಿ ವರ್ಷ ಇದೇ ಥರ ಈ ದೇವರ ಭಕ್ತಿಯಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಆ ದೇವರ ಕೃಪೆಗೆ ಪಾತ್ರರಾಗ್ತಾ ಇರ್ತಾರೆ. ನೀವು ನೋಡ್ತಾ ಇರ್ಬೋದು, ವರ್ಷದಿಂದ ವರ್ಷಕ್ಕೆ ಈ ಚೀಮಂಗಳದಲ್ಲಿ ಏನು ಆಯೋಜನೆಗೊಳಿಸ್ತಾ ಇದ್ದಾರೆ, ವರ್ಷದಿಂದ ವರ್ಷಕ್ಕೆ ಜನಗಳಲ್ಲಿ ಭಕ್ತಿ ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ದೇಶದಾದ್ಯಂತ ಇವತ್ತು ನಾಳೆ ಬರ್ತಿರ್ತಕ್ಕಂತಹ ಶ್ರೀರಾಮನವಮಿಯ ಒಂದು ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಬೇಕು. ಹಾಗೂ ನಾವು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇವತ್ತಿಗೆ 2 ವರ್ಷ ಆಗುತ್ತೆ. ಅದರ ಪ್ರಯುಕ್ತನೂ ನಮಗೆ ತುಂಬ ಹೆಮ್ಮೆ ಇದೆ. ಆ ಶ್ರೀರಾಮ ಕೋದಂಡರಾಮ ಭಕ್ತರಾಗಿರ್ತಕ್ಕಂತಹ ಆಂಜನೇಯ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಹಾಗೂ ಎಲ್ಲ ರೈತ ಬಾಂಧವರಿಗೂ ಬೆಳೆದಿರ್ತಕ್ಕಂತಹ ಬೆಳೆಗೆ ಒಳ್ಳೆ ಮಳೆ ಬೆಳೆ ಬರಲಿ ಹಾಗೂ ಆ ಬೆಳೆಗೆ ಒಳ್ಳೆ ಬೆಲೆ ಬರಲಿ ಅಂತ ಹೇಳ್ಬಿಟ್ಟು ಆ ಶ್ರೀರಾಮನಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೀವಿ. ಕೋದಂಡರಾಮನ ಸನ್ನಿಧಿಯಲ್ಲಿ ಚೀಮಂಗಳ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲರ ಆಯೋಜಕರ ಒಂದು ಆಶಯ ಮೇರೆಗೆ ಮೈಸೂರು ಕಲಾತಂಡದಿಂದ ಒಂದು ಭರತನಾಟ್ಯವನ್ನು ಏರ್ಪಡಿಸಲಾಗಿದೆ. ದಯಮಾಡಿ ಈ ಮುಖಾಂತರ ನಾನು ಎಲ್ಲರಿಗೂ ಮನವಿ ಮಾಡ್ಕೊತೀನಿ, ಆ ಕಲಾ ನೃತ್ಯವನ್ನು ಹಾಗೂ ಸನಾತನ ಧರ್ಮವನ್ನು ನಾವು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಹಾಗೂ ಆ ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ನಮ್ಮ ಮೂಲಕ ಮನವಿ ಮಾಡ್ತೀವಿ. ಮಾಜಿ ಶಾಸಕ ಎಂ ರಾಜಣ್ಣ ಮಾತನಾಡಿ, ನಮ್ಮ ಹಿಂದೂ ಧರ್ಮವನ್ನು ಉಳಿಸಿ ಬೆಳೆಸಲು ನಾವೆಲ್ಲ ಕಾರ್ಯೋನ್ಮುಖರಾಗಿ ನಮ್ಮ ರಾಷ್ಟ್ರದಲ್ಲಿ ಸನಾತನ ಧರ್ಮವನ್ನು ಉಳಿಸಬೇಕೆಂದು ತಿಳಿಸಿದರು. ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮೆಲ್ಲರ ದೃಷ್ಟಿ ಇಷ್ಟೇ, ಏನು ನಮ್ಮ ಹಿಂದೂ ಸಮಾಜವನ್ನ ಈ ರಾಷ್ಟ್ರದಲ್ಲಿ ಕಟ್ಟಬೇಕು, ನಾವೆಲ್ಲರ ಧರ್ಮವನ್ನು ಉಳಿಸಬೇಕು. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಬೇಕು. ದೇಶದ ಭವಿಷ್ಯ ನಮ್ಮ ಭಾರತಾಂಬೆಯ ಒಂದು ಹಿಂದೂ ಸನಾತನ ಧರ್ಮ ಏನಿದೆ
ಅಥವಾ ಆಗ್ಲೇ ನಮ್ಮ ಆಳಿಕಾ ಮಂಜುನಾಥ್ ಹೇಳಿದ್ರು ಏನ್ ಯಾವ ರೀತಿ ಇಡೀ ನಮ್ಮ ಪುರಾಣ ಎಷ್ಟು ಜನ ದಂಡಯಾತ್ರೆ ಬಂದು ಎಷ್ಟೆಷ್ಟು ದೇಶಗಳಲ್ಲಿ ಹಳೆ ಪ್ರಾಚೀನ ಎಲ್ಲ ಕೂಡ ಮಾಯವಾಗಿ ಹೋಗಿದ್ದೇವೆ. ಆದ್ರೂ ನಮ್ಮ ಹಿಂದೂ ಸಮಾಜ, ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಇವತ್ತು ಅದು ಅಜರವಾಗಿ ಉಳಿದಿದೆ. ಅದನ್ನು ನಾವು ರಕ್ಷಣೆ ಮಾಡಬೇಕಾದ್ರೆ ಪ್ರತಿಯೊಬ್ಬ ಹಿಂದೂ ಕೂಡ ನಮ್ಮ ದೇಶವನ್ನ ರಕ್ಷಣೆ ಮಾಡಬೇಕು, ಹಿಂದೂ ಸಮಾಜವನ್ನು ಕಟ್ಟಬೇಕೆನ್ನೋದು ಅತ್ಯಂತ ಎಚ್ಚರಿಕೆಯಿಂದ ನಮಗೆ ಹೇಳ್ಕೊಟ್ಟಿದ್ದಾರೆ. ಇಂತಹ ಈ ಸಂದರ್ಭದಲ್ಲಿ ಇವತ್ತೇನು ಪ್ರತಿ ವರ್ಷವೂ ಕೂಡ ಈ ನಮ್ಮ ಶ್ರೀಮಂಗಲ ಗ್ರಾಮದ ಈ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳು ಇರ್ಬೋದು ಅಥವಾ ಸಂಘ ಸಂಸ್ಥೆಗಳು ಇರ್ಬೋದು, ಈ ಗ್ರಾಮದ ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ವೈಭವವಾದಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಶ್ರೀರಾಮನವರಿಗೆ ಮುಂಚಿತವಾಗಿ ಮಾಡ್ತಾರೆ. ಬಹಳಷ್ಟು ಸಂತೋಷ. ನಾವು ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಬಯಸೋದಿಷ್ಟೇ, ನಮ್ಮ ರಾಷ್ಟ್ರ, ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ತಾಲೂಕಿಗೆ ಸಮೃದ್ಧಿ ಆಗಲಿ, ಶಾಂತಿ ನೆಮ್ಮದಿ ಇರಲಿ. ಎಲ್ಲರಿಗೂ ಕೂಡ ಭಗವಂತ ಎಲ್ಲರೂ ಕೂಡ ಆರೋಗ್ಯವಾಗಿರ್ಬೇಕು, ಮಳೆ ಬೆಳೆ ಆಗ್ಬೇಕು, ಶಾಂತಿ ನೆಮ್ಮದಿ ಬರಬೇಕು, ಧರ್ಮವನ್ನು ರಕ್ಷಣೆ ಮಾಡಬೇಕೆಂದು ಎಲ್ಲರ ಮನಸ್ಸಿನಲ್ಲಿ ಬರಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ವಿಜಯಪುರದ ಬಸವ ಕಲ್ಯಾಣ ಮಠದ ಮಠಾಧೀಶರಾದ ಮಹಾದೇವ ಸ್ವಾಮಿಗಳು ಭಾಗಿಯಾಗಿ ದೇವರ ದರ್ಶನ ಪಡೆದು ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿರವರ ಧರ್ಮಪತ್ನಿ ಮಂಜುಳಾ, ಬಿಜೆಪಿ ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರಗೌಡ, ಮಹಿಳಾ ಮೋರ್ಚಾ ತಾಲೂಕು ಅಧ್ಯಕ್ಷೆ ಚಾತುರ್ಯ ವೆಂಕಟಸ್ವಾಮಿ, ಮುಖಂಡರಾದ ಅರಿಕೆರೆ ಮುನಿರಾಜು, ಅಜಿತ್ ಕುಮಾರ್, ಸೋಮಶೇಖರ್, ಹರಿಕೃಷ್ಣ, ನಿವೃತ್ತ ಶಿಕ್ಷಕರಾದ ಮುನಿರಾಜು, ಬೀರಪ್ಪನಹಳ್ಳಿ, ದ್ಯಾವಪ್ಪ, ನರಸಿಂಹರಾಜು, ಕೃಷ್ಣ, ನರಸಿಂಹಗೌಡ, ನವೀನ್ ಕುಮಾರ್ ಸೇರಿದಂತೆ ಹಿಂದೂ ಜಾಗರಣ ವೇದಿಕೆಯ ಪದಾಧಿಕಾರಿಗಳು, ಚೀಮಂಗಲ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿದ್ದರು. ವರದಿ ಮಳ್ಮಾಚನಹಳ್ಳಿ, ಗೋವರ್ಧನ್ ಶಿಡ್ಲಘಟ್ಟ. ಸ್ವಾಮಿ ಇಡೀ ಭಾರತದಾದ್ಯಂತ ಮೊದಲ ಗಾಳಿಯಿಂದ ಸನಾತನ ಹಿಂದೂ ಧರ್ಮ ಕತ್ತರಿಸಿ ಹೋಗ್ತಿರಬೇಕಾದ್ರೆ ಭಾರತದಲ್ಲಿ ಮತ್ತೊಮ್ಮೆ ಹಿಂದೂ ಪುನರುತ್ಥಾನ ಆಗಬೇಕಂತ ಸಂಕಲ್ಪ ತೊಟ್ಟು ಇದೇ ಕನ್ನಡದ ನೆಲದಿಂದ, ಕನ್ನಡದ ಮಂತ್ರಶಕ್ತಿಯಿಂದ ಹೊರಟಂತ ವಿದ್ಯಾರ್ಥಿಗಳು ವಿಜಯನಗರ ಸಾಮ್ರಾಜ್ಯದ ಹಕ್ಕರಾಯ ಬುಕ್ಕರಾಯ ಅಂತ ಹಿಂದೂಗಳ ಶಿವಪ್ರಾಣದಿಂದ ಹಿಡಿದು ಅವರಿಂದ ಬಂದಂತ ಕುಮಾರ ಕಂಪಿಲ್ಲ, ಅದರಿಂದ ಬಂದಂತ ಮೂರನೇ ವೀರ ಬಲ್ಲಾಳ ಎಷ್ಟರ ಮಟ್ಟಿಗೆ ಧರ್ಮ ರಕ್ಷಣೆ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಪಕ್ಕದ ತಮಿಳುನಾಡಿನವರೆಗೂ ಹೋಗಿ ಅಲ್ಲಿ ತಿರುವಣ್ಣಾಮಲೈನಲ್ಲಿ ಕುಳಿತು ಸಮಸ್ತ ಹಿಂದೂ ಸಮಾಜದ ರಾಜರನ್ನು ಒಗ್ಗೂಡಿಸಿ ನಮ್ಮ ಗಡಿಗಳ ವಿಚಾರವಲ್ಲಪ್ಪ, ಇದು ಧರ್ಮ ರಕ್ಷಣೆ ವಿಚಾರ, ನಾವೆಲ್ಲರೂ ಒಗ್ಗಟ್ಟಾಗಿ ಬರಬೇಕು ಅಂತ ಎಲ್ಲರನ್ನು ಸಂಘಟಿಸಿ ರಾಜ್ಯಗಳನ್ನೇ ಒಗ್ಗೂಡಿಸಿ ಧರ್ಮ ರಕ್ಷಣೆ ಮಾಡುವಂತ ಕೆಲಸವನ್ನ ನಮ್ಮ ಕನ್ನಡದ ರಾಜರು ಶತಶತಮಾನಗಳ ಹಿಂದೆ ಮಾಡಿ ತೋರಿಸಿದ್ರಲ್ಲ. ಮಾನವರು ಮಾತ್ರ ಕಷ್ಟಪಟ್ಟಿದ್ದು ಧರ್ಮ ರಕ್ಷಣೆ ಮಾಡಲಿಕ್ಕೆ. ಸ್ವಾಮಿ ಭಗವಂತ ಧರೆಗಿಳಿದು ಬಂದಂತ ಅವತಾರ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ರಣರಂಗದಲ್ಲಿ ನಿಂತಿದ್ದಾರೆ. ಶರಾಶಿದ ಮೇಲೆ ಭೀಷ್ಮ ಪಿತಾಮಹರು ಮಲಗಿದ್ದಾರೆ. ಇನ್ನೇನು ಕೆಲವು ಕ್ಷಣದಲ್ಲಿ ಭೀಷ್ಮ ಪಿತಾಮಹರು ದೇಹತ್ಯಾಗ ಮಾಡಬೇಕು. ಆಗ ಅದನ್ನು ನೋಡಿದಂತ ಶ್ರೀಕೃಷ್ಣ ಪರಮಾತ್ಮನ ಬಾಯಿಂದ ಬಂದಂತ ಉದ್ಘಾರ ತಸ್ಮಿನ್ನಸ್ತಂಗತೆ ಭೀಷ್ಮ ಪಾಂಡವಾನಾಂ ಧುರಂದರೆ ಅಸ್ತಂಗತರಾಗ್ತಿದ್ದಾರಪ್ಪ ಭೀಷ್ಮ ಪಿತಾಮಹರು. ಅಲ್ಲಿ ಭೀಷ್ಮರು ಮಾತ್ರ ಸಾಕಿಲ್ಲ, ಅವರ ಹತ್ತಿರುವಂತ ಸಮಸ್ತ ಹಿಂದೂ ಪರಂಪರೆಯ ಜ್ಞಾನ ನಾಶವಾಗಿ ಹೋಗ್ತಿದೆ. ಯಾರು ಸತ್ತು ಪರವಾಗಿಲ್ಲ ಜಗತ್ತಲ್ಲಿ, ಅವರ ಹತ್ರ ಇರುವಂತ ಧರ್ಮ ಜ್ಞಾನ ಸಾಯುವಂತಿಲ್ಲ. ಆದ್ರಿಂದ ಸಮಸ್ತ ಪಾಂಡವರು ಹೋಗಿ ಭೀಷ್ಮ ಪಿತಾಮಹರ ಪದತಲ್ಲದಲ್ಲಿ ಕೂತ್ಕೊಂಡು ಅವರ ಹತ್ರ ಇರುವಂತ ಧರ್ಮ ಜ್ಞಾನ ಸ್ವೀಕರಿಸಿ ಬನ್ನಿ ಅಂತ ಕಳಿಸಿದ್ರಲ್ಲ ಕೃಷ್ಣ. ಪಾಂಡವರು ಹೋಗಿ ಭೀಷ್ಮ